ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಈಗ ನೋಡುತ್ತಿರುವುದು ನಿಫ್ಟಿ 50ಯ 1 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟ್. ನಾನು ಯಾವ ರೀತಿಯಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಡ್ರಾ ಮಾಡುತ್ತೇನೆ ಎಂದು ಬನ್ನಿ ನೋಡೋಣ. ಮೊದಲು ಮತ್ತು ಎರಡನೇ ಸ್ವಿಂಗ್ ಹೈಯಿಂದ ಎಷ್ಟು ಸೆಲ್ಲಿಂಗ್ ಬಂದಿದೆ ಅದನ್ನು ಅಳತೆ ಮಾಡೋಣ. ನಂತರ ಆ ಎರಡನ್ನು ಮೂರನೇ ಸ್ವಿಂಗ್ನಲ್ಲಿ ಕೂಡಿಸಿದಾಗ ನಮಗೆ ಸಪೋರ್ಟ್ ಝೋನ್ ಸಿಗುತ್ತದೆ. ನಿಫ್ಟಿಯಲ್ಲಿ ಅಲ್ಲಿಯವರೆಗೆ ಸೆಲ್ಲಿಂಗ್ ಬರುವ ಸಾಧ್ಯತೆ ಇರುತ್ತದೆ. ನಂತರ ಸ್ವಲ್ಪ ಸಮಯದಲ್ಲಿ ನಾವು ಮಾರ್ಕ್ ಮಾಡಿದ ಲೆವೆಲ್ವರೆಗೂ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಬರುತ್ತದೆ. ನಂತರ ನಾನು ಮಾರ್ಕ್ ಮಾಡಿದ ಝೋನ್ನಿಂದ ಬಾಯಿಂಗ್ ಬರಲು ಪ್ರಾರಂಭಿಸುತ್ತದೆ. ಮುಂದೆ ಏನಾಗುತ್ತದೆ ಮತ್ತು ಎಲ್ಲಿಯವರೆಗೆ ಬಾಯಿಂಗ್ ಬರುವ ಸಾಧ್ಯತೆ ಇದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮಾರುಕಟ್ಟೆಯಲ್ಲಿ ಸೆಲ್ಲಿಂಗ್ ಆಗುವಾಗ ಅದರ ಮಧ್ಯದಲ್ಲಿ ಸ್ವಲ್ಪ ಬಾಯಿಂಗ್ ಬರುತ್ತಿರುತ್ತದೆ. ಅವೆಲ್ಲವುಗಳನ್ನು ಅಳತೆ ಮಾಡೋಣ. ನಂತರ ಆ ಎಲ್ಲವುಗಳನ್ನು ಕೂಡಿಸಿದಾಗ ನಮಗೆ ರೆಸಿಸ್ಟೆನ್ಸ್ ಝೋನ್ ಸಿಗುತ್ತದೆ. ಅಲ್ಲಿಯವರೆಗೆ ನಿಫ್ಟಿಯಲ್ಲಿ ಬಾಯಿಂಗ್ ಬರುತ್ತದೆ. ಸ್ವಲ್ಪ ಸಮಯದಲ್ಲೇ ನಾವು ಮಾರ್ಕ್ ಮಾಡಿದ ಝೋನ್ವರೆಗೆ ಬಾಯಿಂಗ್ ಬರುತ್ತದೆ. ನಿಫ್ಟಿಯಲ್ಲಿ ನಾವು ಮಾರ್ಕ್ ಮಾಡಿದ ಝೋನ್ವರೆಗೂ ಬಾಯಿಂಗ್ ಬಂದ ನಂತರ ಮತ್ತೆ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ. ಈ ರೀತಿಯಾಗಿ ನಾನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡುತ್ತೇನೆ.